ಜಯಂತ್, ಯಾಕಪ್ಪ ಎಷ್ಟು ಗಾಬರಿಯಲ್ಲಿದೆಯಲ್ಲ? ಜಾನ್ವಿ ಅವರಲ್ಲಿ ಅಲ್ಲ, ಹೋಗುವಾಗ ಎಷ್ಟು ಖುಷಿಯಾಗಿ ಜಾನ್ವಿ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೋದೆ. ಈಗ ನೋಡಿದ್ರೆ ತುಂಬ ಟೆನ್ಷನಲ್ಲಿ ಬಂದಿರೋ ಕಾಣಿಸ್ತಿದ್ಯಾ. ಯಾಕಪ್ಪ, ಏನಾಯಿತು? ಯಾವುದು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಗೋಗಿದೆ ಶಾಂತಮ್ಮ. ಎಲ್ಲ ತಲೆ ಕೆಳಗಾಗಿ ಹೋಗಿದೆ. ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ ಶಾಂತಮ್ಮ. ಅಲ್ಲಪ್ಪ, ಏನಾಯಿತು ಅಂತ ಸರಿಯಾಗಿ ಹೇಳು. ಆಮೇಲೆ ಇವ್ರು ಇನ್ನೂ ಬದುಕಿದ್ದಾರೆ ಅನ್ನೋ ವಿಷಯ ಅವ್ರ ಮನೆಯವ್ರಿಗೆಲ್ಲ ಗೊತ್ತಾಗೋಯ್ತು ಶಾಂತಮ್ಮ. ನಾನು ಏನು ಮಾಡಬೇಕು ಅಂತ ನನಗೇನು ತೋಚ್ತಾ ಇಲ್ಲ ಶಾಂತಮ್ಮ. ಏನು ಮಾಡಲಿ? ಏನಿದು? ಅವ್ರಿಗೆ ಹೇಗೆ ಈ ವಿಷಯ ಗೊತ್ತಾಯಿತು? ಅಲ್ಲ, ನೀನು ವಿಶ್ವನ್ ಮನೆಗೆ ಹೋಗಿರ್ಲಿಲ್ವಾ? ಹೌದು ಶಾಂತಮ್ಮ, ನಾನು ಜಾನಿಯವ್ರ ಜೊತೆ ಮಾತಾಡಬೇಕು, ಅವ್ರನ್ನ ಇಲ್ಲಿ ಕರ್ಕೊಂಡು ಬರಬೇಕು ಅಂತ ವಿಶ್ವನ್ ಮನೆಗೆ ಹೋದೆ. ಇವತ್ತು ಮನೆಯಲ್ಲಿ ನಾನೊಬ್ಬನೇ, ಯಾರೂ ಇಲ್ಲ. ಎಲ್ಲರೂ ಎಲ್ಲಿ ಹೋಗಿದ್ದಾರೆ ಸರ್? ಇಲ್ಲೇ ದೇವಸ್ಥಾನ. ಆದರೆ ನಾನು ಹೋಗೋಷ್ಟರಲ್ಲಿ ಅವರಿಬ್ಬರು ಅಲ್ಲಿಂದ ಜಾಗ ಖಾಲಿ ಮಾಡಿಬಿಟ್ಟಿದ್ರು. ವಿಶ್ವ ಜಾನ್ವಿಯವ್ರನ್ನ ಅವ್ರ ಮನೆಯವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅನ್ನೋ ವಿಷಯ ಗೊತ್ತಾಯಿತು. ಅದನ್ನು ತಡೆಯೋಕ್ಕೆ ತುಂಬ ಪ್ರಯತ್ನ ಮಾಡಿದೆ ಶಾಂತಮ್ಮ. ಆದರೆ ಯಾವುದು ಕೈಗೂಡಲೇ ಇಲ್ಲ. ನನಗೇನು ಮಾಡಲಿ ಶಾಂತಮ್ಮ? ನಾನು ಏನು ಮಾಡಲಿ? ಛೇ, ಎಲ್ಲ ಸರಿ ಹೋಗ್ತಿದೆ ಅಂತ ಅನ್ಕೋತಿದ್ರೆ ಇದೇನು ಹೀಗೆ ಮತ್ತೆ ಆಯ್ತಲ್ಲ. ಈಗೇನು ಮಾಡೋದು? ಶಾಂತಮ್ಮ, ಈಗ ಅಲ್ಲಿ ಏನು ನಡೀತಿರುತ್ತೆ ಅಂತ ನಿಮ್ಗನ್ಸುತ್ತೆ? ಜಾನ್ವಿಯವರು ಎಲ್ಲ ವಿಷಯನೂ ಅವ್ರ ಮನೆಯವ್ರ ಹತ್ರ ಹೇಳ್ಬಿಟ್ಟಿರ್ತಾರಲ್ವ? ಎಲ್ಲ ವಿಷಯನೂ ಹೇಳ್ಬಿಟ್ಟಿದ್ದಾರೆ ಅಂತಂದರೆ ಅವ್ರ ಮನೆಯವರು ಜಾನ್ವಿಯವ್ರನ್ನ ಮತ್ತೆ ನನ್ನ ಜೊತೆ ಯಾವತ್ತೂ ಒಂದು ನಗಕ್ಕೆ ಬಿಡೋದಿಲ್ಲ. ಹಾಗಿದ್ಮೇಲೆ ನನ್ನ ಜೀವನ ಮುಗೀತು ಶಾಂತಮ್ಮ. ಅಯ್ಯೋ, ಜಾನ್ವಿಯವ್ರಿಂದ ನನಗೆ ಜೀವನ ಮಾಡೋಕ್ಕೆ ಬರೋದಿಲ್ಲ. ಜಯಂತನಿಗೆ ಜಾನ್ವಿಯವ್ರಿಂದ ಅಸ್ತಿತ್ವ ಇಲ್ಲ ಶಾಂತಮ್ಮ. ಎಲ್ಲ ಮುಗಿದೋಯ್ತು ಶಾಂತಮ್ಮ. ಜಯಂತ್, ಹಾಗೆಲ್ಲ ನೊಂದ್ಕೋಬೇಡಪ್ಪ. ಏನೂ ಆಗಲ್ಲ. ನೋಡು, ಸ್ವಲ್ಪ ಸಮಾಧಾನವಾಗಿರು, ಏನೂ ಆಗಲ್ಲ. ಇಲ್ಲ ಶಾಂತಮ್ಮ, ಇನ್ನು ಮೇಲೆ ಏನು ಸರಿ ಹೋಗೋದಿಲ್ಲ. ಬರೀ ನೀವಿಲ್ಲ ನಾನು ಹೇಗೆ ಜೀವನ ಮಾಡಲಿ? ನೀವಿಲ್ಲ ನನಗೆ ಹೇಗೆ ಜೀವನ? ನಾನು ಏನು ಮಾಡಲಿ? ನನ್ನ ಮಾತು ಕೇಳು, ಸ್ವಲ್ಪ ಸಮಾಧಾನವಾಗಿರು. ಏನೂ ಆಗಲ್ಲ ಜಯಂತ್, ಸಮಾಧಾನ ತಂದ್ಕೊಳ್ಳಪ್ಪ. ಇಲ್ಲ, ಯಾವ ಪ್ರಶ್ನೆಗಳು ನಿನ್ನ ಹತ್ರ ಉತ್ತರನೇ ಇಲ್ಲ. ನೋ, ಈಗ ಸ್ವಲ್ಪ ಇವರೆಲ್ಲರಿಂದ ದೂರ ಇರೋದೇ ವಾಸಿ. ಹೌದು, ದೂರ ಇರೋದೇ ವಾಸಿ. ದೂರ ಇದ್ಬಿಟ್ರೆ ನೀವು ಒಳ್ಳೆಯದು. ಫೋನ್ ಆಯ್ತಾ ಇಲ್ಲ ಕಣ? ಡ್ರೈವ್ ಮಾಡ್ತಿರ್ಬೇಕು ಅನ್ಸುತ್ತೆ ಕಣ. ಏನಾದರೂ ಮಾಡ್ತಿರ್ಲಿ ಕಣ. ವಿಷಯ ಇಷ್ಟೊಂದು ಸೀರಿಯಸ್ ಆಗಿದ್ದಾಗ ಫೋನ್ ಅಟೆಂಡ್ ಮಾಡ್ಬೇಕು ತಾನೆ? ಇನ್ನೊಂದ್ಸಲ ಮಾಡು. ಹಾಂ. The number you are trying to call is currently switched off. ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಲ್ಲ? ಏನು ನೆಟ್ವರ್ಕ್ ಇಶ್ಯೂ ಇರಬೇಕು ಕಣ. ಏನೋ ಈಗ ತಾನೇ ರಿಂಗ್ ಆಗ್ತಿತ್ತು, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಜಾನು ಬದುಕಿದಾಳೆ ಅಂತ ಗೊತ್ತಾಗಿ ಓಡೋಡ್ ಬರ್ತಾರೆ ಅಂತ ಅಂದ್ಕೊಂಡ್ರೆ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದಾರೆ. ಅಂಥ ದೊಡ್ಡ ಬಿಸ್ನೆಸ್ ಮಾಡ್ಕೋಣ, ಅಷ್ಟು ಬ್ಯುಸಿ ಆಗಿರ್ತಾರೆ. ಏನೋ ಮೀಟಿಂಗ್ ಇರುತ್ತೆ, ಏನೋ ಕೆಲಸ ಇರುತ್ತೆ, ಟೆನ್ಷನ್ ಇರುತ್ತೆ. ಬರ್ತಾ ಇರ್ಬಿಡು. ನೀನು ಬಾ ಬೇಗ, ನಾನು ಹೋಗಿರ್ತೀನಿ. ಹಾಂ ಸರಿ ಸರಿ. ಹಾಂ ಬೇಗ ಬಾ. ಹಾಂ. ಅಲ್ಲ, ಜಾನು ಇಲ್ಲಿಗೆ ಬರ್ತಿದ್ದಾಳೆ ಅಂದರು, ಇವನು ಇಲ್ಲಿಗೆ ಬರದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಸುಮ್ಮನೆ ಇದ್ದಾನೆ ಅಂದರೆ ಯಾಕಿರ್ಬೋದು? ಮನೆ ಯಜಮಾನನಿಗೆ 60ನೇ ವರ್ಷ ತುಂಬಿ 61ನೇ ವರ್ಷ ಕಾಲಿಡುವಂಥ ಸಂದರ್ಭದಲ್ಲಿ ಇಂದಿನ ದಿನಗಳಲ್ಲಿ ಮಾಡಿದಂತಹ ತಪ್ಪು ಒಪ್ಪುಗಳ ಪ್ರಾಯಶ್ಚಿತ್ತಾರ್ಥವಾಗಿ ಮನೆ ಮಂದಿ ಎಲ್ಲರೂ ಸೇರಿ ಅವರ ಮುಂದಿನ ಜೀವನದ ಸಂತೋಷ ಮತ್ತು ಕೀರ್ತಿ ಆರೋಗ್ಯಕ್ಕೋಸ್ಕರ ಅವರ ತೂಕಕ್ಕೆ ಸಮಾನವಾದಂತಹ ಒಂದು ದಿನಸಿ ಪದಾರ್ಥಗಳನ್ನು ದಾನ ಮಾಡಿ ಅವರಿಗೆ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ
ಬಯಸುವಂಥ ಸಂದರ್ಭ ಈ ತುಲಾಭಾರ ಶಾಸ್ತ್ರ. ಈಗ ಶಾಸ್ತ್ರ ನೆರವೇರಿದೆ. ಯಪ್ಪ ಏನಿದು ನಮ್ಮ ಮಾವ ಇಷ್ಟೊಂದು ತೂಕ ಇದ್ದಾರಾ? ಅವ್ರ ವ್ಯಕ್ತಿತ್ವ ಮಾತ್ರ ತೂಕ ಇರುತ್ತೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಇವರು ತೂಕವಾಗೇ ಇದ್ದಾರೆ. ವಿಶ್ವ, ನಾನು ಹೇಳಿದ್ನಲ್ಲ, ತಗೊಂಬ. ಬ್ರೋ, ಆಸ್ತಿ ಪತ್ರನೇ ತರ್ತಾ ಇದ್ದಾರೆ ಬ್ರೋ. ಇಷ್ಟು ದಿವಸ ನನ್ನ ಮಗಳು ಅಳಿಯಂದರಿಗೆ ನಾನು ಏನೂ ಮಾಡಿರಲಿಲ್ಲ. ಅದರಿಂದ ನನ್ನ ಆಸ್ತಿ ನಾನಲ್ಲ, ನನ್ನ ಮಗಳ ಹೆಸರಿಗೆ ಬರೆದಿದ್ದೀನಿ. ದಯವಿಟ್ಟು ತಗೊಳ್ಳಿ ಅಳಿಯಂದ್ರೆ. ನೋಡಿ ಮಾವ, ನೀವು ಕೊಟ್ಟಿರೋ ಆಸ್ತಿನ ಅನುಭವಿಸೋಷ್ಟು ವಯಸ್ಸು ಇಲ್ಲ, ನಮಗೆ ಮನಸ್ಸು ಇಲ್ಲ. ಇಷ್ಟು ವರ್ಷ ನಾವು ಏನು ಮಾಡಿದ್ರು ಅದು ನಮ್ಮ ಮಕ್ಕಳು ಒಳ್ಳೇದಾಗಲಿ ಅಂತಲೇ ಮಾಡಿದ್ದೀವಿ. ಇದು ಸಹ ಅವ್ರಿಗೆ ಸೇರಬೇಕು.